ಹೇಳಂಗೆ DKD ಪ್ರಾಕ್ಟೀಸ್ಗೆ ಹೋಗ್ಬೇಕು. ಇದರಲ್ಲಿ ಕ್ವಿಕ್ ಆಗಿ ಏನಿದೆ ಅಂತ ತೋರಿಸ್ತೀನಿ. ಹುಡುಗ ಅನ್ಕೋಬೇಡಿ. ಆಮೇಲೆ ಇಟ್ಸ್ ಅಮೇಜಿಂಗ್. ಯೂಟ್ಯೂಬ್ ಚಾನೆಲ್ ಹೆಸರು ಮೇಘನಾ ಕೇಶವ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಇವತ್ತು ನಾನು ಹಾಲ್ ವ್ಲಾಗ್ ಮಾಡೋಣ ಅನ್ಕೊಂಡೆ. ನಾಯಕದಿಂದ ನನ್ನ ಪಾರ್ಸೆಲ್ ಬಂದಿತ್ತು, ಅದನ್ನ ವ್ಲಾಗ್ ಮಾಡೋಣ ಅನ್ಕೊಂಡೆ. ಬಟ್ ಇವತ್ತು ಸೋ ಮೆನಿ ಥಿಂಗ್ಸ್ ಆರ್ ಗೋನಾ ಹ್ಯಾಪನ್. ಇವತ್ತು ಡೇ ಅಲ್ಲಿ ಆ್ಯಕ್ಚುಲಿ ಬ್ಯುಸಿ ಇರ್ತೀನಿ. ಸೊ ಅದನ್ನು ತೋರಿಸಿ ನಾಯಕಲ್ಲಿ ಆರ್ಡರ್ ಮಾಡಿದ ಐಟಮ್ಸ್ ಬಂತು ಅಂತ ಅದನ್ನು ತೋರಿಸೋಣ ಅಂತ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಕ್ವಿಕ್ ಆಗಿ ಏನಿದೆ ಅಂತ ತೋರಿಸ್ತೀನಿ. ಆಮೇಲೆ ಮುಂದೆ ಏನೆಲ್ಲ ಇವತ್ತು ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಕೀಪ್ ವಾಚಿಂಗ್ ದ ಬ್ಲಾಗ್. ನಾಯಕ ಪಾರ್ಸಲಲ್ಲಿ ನಾನು 12 ಪ್ರಾಡಕ್ಟ್ಸ್ ಏನೋ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಇವತ್ತು 6 ಪ್ರಾಡಕ್ಟ್ಸ್ ಬಂದಿದೆ. ಇನ್ನೂ ಪ್ರಾಡಕ್ಟ್ಸ್ ಬರಬೇಕು. ಅದು ಮುಂದಿನ ವಿಡಿಯೋಲಿ ಬಂದಮೇಲೆ ತೋರಿಸ್ತಾ ಹೋಗ್ತೀನಿ. ಸೊ ಇದರಲ್ಲಿ ಏನೇನಿದೆ ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ಫಸ್ಟ್ ಆರ್ಡರ್ ಮಾಡಿದ್ದೆ ಈ ಪ್ರಾಡಕ್ಟ್. ನನಗೆ ನೀವೆಲ್ಲ ಗೋವಾ ಬ್ಲಾಗ್ ನೋಡಿದ್ರೆ ಅಲ್ಲಿ ನನ್ನ ಕಸಿನ್ ರೇಹಾ ಅಂತ ಇದ್ಲು. ಅವಳು ನನಗೆ ಒಂದು ಬಾಡಿ ಲೋಷನ್ ಸಜೆಸ್ಟ್ ಮಾಡಿದ್ಲು. ಅದ್ರಲ್ಲಿ ತಂದಿದ್ಲು, ಅದು ನಾನು ಟ್ರೈ ಮಾಡಿದ್ದೆ. ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ನಾನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಸೊ ಇಟ್ ಇಸ್ ನಾಯ್ಕಾ ವಂಡರ್ಲಸ್ಟ್ ಅವ್ರದ್ದು ಫ್ರೆಂಚ್ ಲ್ಯಾವೆಂಡರ್ ಫೀಲ್ಸ್ ಅಂತ ನರಿಶಿಂಗ್ ಬಾಡಿ ಬಟರ್ ಅಂತ ಇದೆ. ಸೊ 200 ml ನಾನು ತರಿಸ್ಕೊಂಡಿದ್ದು. ಫಸ್ಟ್ ಟೈಮ್ ಇದು ನಾನು ತರಿಸ್ಕೊಂಡು ಟ್ರೈ ಮಾಡ್ತಾ ಇರೋದು. ಅವ್ರದ್ದು ಟ್ರೈ ಮಾಡಿದಾಗ ನಂಗೆ ಆ್ಯಕ್ಚುಲಿ ಇಷ್ಟ ಆಗಿತ್ತು, ಬಟ್ ನಾನು ಟ್ರೈ ಮಾಡಿರಲಿಲ್ಲ. ಇಟ್ಸ್ ಅಮೇಜಿಂಗ್. ಈ ಥರ ಬ್ಲೆಂಡ್ ಆಗುತ್ತೆ, ಬೇಗ ಅಬ್ಸಾರ್ಬ್ ಆಗುತ್ತೆ ಒಂದು, ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಕೂಡ. ನಮ್ಮ ಬಾಡಿಗೆ ತುಂಬ ನರಿಶ್ಮೆಂಟ್ ಕೊಡ್ತು ಅಂತ ಅನಿಸ್ತು. ಸೊ ಎಸ್, ದಿಸ್ ಒನ್ಸ್ ಇಸ್ ಅ ನೈಸ್ ಒನ್. ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಮೇಬ್ಲಿನ್ ಕೊಲೋಸಲ್ ಬೋಲ್ಡ್ ಲೈನರ್. ಇದು ನಾನು ಫಸ್ಟ್ ತುಂಬ ಸರಿ ಯೂಸ್ ಮಾಡಿದ್ದೀನಿ, ಬಟ್ ನಾನು ಆರ್ಡರ್ ಮಾಡೋಕ್ಕಾಗಿರಲಿಲ್ಲ ಅಂತ ಜುಡಿಯೋ ಅವ್ರದ್ದು ಯೂಸ್ ಮಾಡ್ತಿದ್ದೆ. ದಟ್ ಈಸ್ ಆಲ್ಸೋ ಇದು ಡೂಪ್ ಥರನೇ ಇದೆ ಅದನ್ನು, ಬಟ್ ದಟ್ ಈಸ್ ಆಲ್ಸೋ ವೆರಿ ನೈಸ್. ಅದು ಕಂಪೇರ್ ಮಾಡಿದ್ರೆ ಮೇಬ್ಲಿನ್ ಅವ್ರದ್ದು ಈ ಲೈನರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಯಾರು ಬೇರೆ ಲೈನರ್ ಅಥವಾ ಬೇರೆ ಪ್ರಾಡಕ್ಟ್ಸ್ ನಾನು ತೊಗೊಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನ ನಾನು ಟ್ರೈ ಮಾಡಿ ನಿಮಗೆಲ್ಲರಿಗೂ ರಿವ್ಯೂ ಕೊಡ್ತೀನಿ. ಸೊ ಇದು ಚಿಕ್ಕದು, ಪ್ಯಾಕೇಜಿಂಗ್ ಹಿಂಗೆ ಕಾಣಿಸುತ್ತೆ. ನೀವೆಲ್ಲ ಯೂಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಬ್ರಷ್ ಕೂಡ ತುಂಬಾ ಥಿನ್ನಾಗಿ ಸಕ್ಕದಾಗಿ ಲೈನ್ ಮಾಡ್ಕೋಬಹುದು. ಥರ್ಡ್ ಒನ್ ಬಂದ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಬೋಲ್ಡ್ ಮ್ಯಾಟ್ ಲೈನರ್ ಕ್ಲಿಪ್ ಲೈನರ್ ತಗೊಂಡಿದ್ದೀನಿ. ಇಟ್ಸ್ ಫ್ರಮ್ ದ ಶೇಡ್ ಡಾರ್ಕ್ ಚಾಕ್ಲೇಟ್ 12 ಅಂತ ಇದೆ. ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದೆ, ನೀವು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ನೋಡಿದ್ರೆ. ಸೊ ಈ ಸರಿನೂ ಇದನ್ನು ತಗೊಳ್ಳೇಬೇಕು ಅಂತ ಮುಂಚೆ ಆರ್ಡರ್ ಮಾಡಿದ್ನಲ್ಲ, ಅಲ್ಲಿ ಹೋಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋದ್ರಿಂದ, ಇಲ್ಲ ಕಾಂಟೆಂಟ್ ಶೂಟ್ ಮಾಡ್ತಾ ಇರ್ತೀನಿ, ಇಲ್ಲ ಅಂತಂದರೆ ಬೇರೆ ಔಟ್ಡೋರ್ ಶೂಟ್ ಮಾಡ್ತಾ ಇರ್ತೀನಿ, ಇಲ್ಲ ನಾನು ಬ್ಲಾಗಿಗೋಸ್ಕರನೇ ಶೂಟ್ ಮಾಡ್ತಾ ಇರ್ತೀನಿ, ಇಲ್ಲ ರೀಲ್ಸ್ ಅದು ಇದು ಮಾಡ್ಬೇಕಾದ್ರೆ ಶೂಟ್ ಮಾಡ್ತಾ ಇರ್ತೀವಿ. ಸೊ ನನ್ನ ಹತ್ರ ಪ್ರಾಪರಾಗಿ ಫೌಂಡೇಶನ್ ಇರಲಿಲ್ಲ. ನಾನು ಮಿಸ್ಬು ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ಕೊರಿಯನ್ ಬ್ರ್ಯಾಂಡ್ ಆ್ಯಕ್ಚುಲಿ. ಅದು ನಮ್ಮ ಮನೆ ಹತ್ರ ಇತ್ತು ಅಂತ ಅದರಿಂದ ಫೌಂಡೇಶನ್ ತರಿಸಿದ್ದೆ ನೋಡೋಣ ಅಂತ. ಅದು ಅಡ್ಜಸ್ಟ್ ಆಗಿತ್ತು ಸ್ಕಿನ್ಗೆ. ಬಟ್ ವೈ ಮೇಬ್ಲಿ ನೋಡೋದು ತರಿಸೋಣ. ನಾನು ಚಿಕ್ಕ ವಯಸ್ಸು ಅಂತಂದರೆ ನನ್ನ ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡ್ದಂಗೆ ನಾನು ಮೇಬ್ಲಿನ್ ತರ್ಸೋಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ಇಷ್ಟ ಆಗಿತ್ತು. ಸೊ ಇವಾಗ ಇದು ತರಿಸಿದ್ದೀನಿ, ಫಿಟ್ಮಿ ಅವರ ಮೇಬ್ಲಿನ್ ಫೌಂಡೇಶನ್. ಇಟ್ಸ್ ಇನ್ ದ ಶೇಡ್ 128. ಅಲ್ಲಿ SPF 22++ ಕೂಡ ಇದೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ದಿಸ್ ಇಸ್ ದ 4th ಪ್ರಾಡಕ್ಟ್ ಐ ಬಾಟ್ ಫ್ರಮ್ ನಾಯ್ಕಾ. ನೀವು ಯಾರು ಟ್ರೈ ಮಾಡಿದ್ದೀರಾ ಇದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫೇಸ್ ವಾಶ್. ಇದು ರೈಸ್ ವಾಟರ್ ಬ್ರೈಟ್ ಫೋಮಿಂಗ್ ಕ್ಲೆನ್ಸರ್. ಇದು ನಾನು ಲಾಸ್ಟ್ ನಾಯ್ಕಾ ಬ್ಲಾಗಲ್ಲೂ ತೋರಿಸಿದ್ದೆ. ಈ ಸರಿನೂ ಖಾಲಿಯಾಗಿತ್ತು ಅಂತ ತರಿಸಿದ್ದೀನಿ. ಈ ಫೇಸ್ ವಾಶು ಕೂಡ ನನಗೆ ನನ್ನ ಕಸಿನ್ ರೇಹಾನೇ ಸಜೆಸ್ಟ್ ಮಾಡಿದೆ, ಚೆನ್ನಾಗಿದೆ ಟ್ರೈ ಮಾಡು ಅಂತ. ಸೊ ಅವಾಗ ಟ್ರೈ ಮಾಡಿದಾಗ ನಂಗೆ ಮತ್ತೆ ಇಷ್ಟ ಆಯಿತು. ಇದು ನನ್ನ 3rd ಟ್ಯೂಬ್ ಅನಿಸುತ್ತೆ. ಸೊ ನೀವೆಲ್ಲರೂ ಯಾರು ಇಷ್ಟ ರೈಸ್ ವಾಟರ್ ಕಂಟೆಂಟ್ ಇರೋ ಫೇಸ್ ವಾಶ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಅಂತಾರೆ. ಇಟ್ ವರ್ಕ್ಸ್ ಫಾರ್ ಮಿ. ಚೆನ್ನಾಗಿ ವರ್ಕ್ ಆಯಿತು ನನ್ನ ಸ್ಕಿನ್ಗೆ. ಅದಕ್ಕೆ ನಾನು ಮತ್ತೆ ತರಿಸ್ಕೊಂಡಿದ್ದೀನಿ. ನಿಮಗೂ ಬೇಕಂದರೆ ತರಿಸ್ಕೊಳ್ಳಿ. ಇದೆಲ್ಲ ಪ್ರಾಡಕ್ಟ್ಸ್ ತರಿಸಿದ್ದು ಪಿಂಕ್ ಫ್ರೈಡೇ ಸೇಲ್ ಅಂತ ನಡೀತಾ ಇದೆ ನಾಯ್ಕಲ್ಲಿ. ಐ ಡೋಂಟ್ ನೋ ಎಲ್ಲಿ ತನಕ ಇರುತ್ತೆ ಅದು ಅಂತ, ಬಟ್ ನಾನು ಮೊನ್ನೆ ಆರ್ಡರ್ ಮಾಡಿದ್ದು. ಸೊ ಆದಷ್ಟು ಬೇಗನೆ ಬಂತು. ನಾನು ಎಷ್ಟೆಷ್ಟು ಪೇ ಮಾಡಿದ್ದೀನಿ ಅಂತ ಎಲ್ಲನೂ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ, ವಿಡಿಯೋಲ್ಲೂ ಹಾಕ್ತಾ ಇರ್ತೀನಿ. ಸೊ ಯು ಗೈಸ್ ಕ್ಯಾನ್ ಸಿ. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವರ ಪರ್ಫೆಕ್ಟ್ ಲಿಕ್ವಿಡ್ ಕನ್ಸೀಲರ್ ತೊಗೊಂಡಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಇವ್ರ ಕನ್ಸೀಲರ್ ಟ್ರೈ ಮಾಡ್ತಾರೆ, ಸ್ವಿಸ್ ಬ್ಯೂಟಿ ಅವ್ರದ್ದು. ಐ ಹ್ಯಾವ್ ನಾಟ್ ಟ್ರೈಡ್. ಇದು ಇನ್ ದ ಶೇಡ್ ಸ್ಯಾಂಡ್ ಸೇಬಲ್ ಅಂತ. ಸೊ ಐ ಡೋಂಟ್ ನೋ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ನಾನು ಮೇಬ್ಲಿನ್ ಕನ್ಸಿಲರೇ ಇಷ್ಟು ದಿನ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ, ಟ್ರೈ ಮಾಡೋಣ ಅನ್ನೋ ಒಂದೇ ರೀಸನ್ಗೆ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಆದರೆ ಇನ್ನೂ ಪ್ರಾಡಕ್ಟ್ಸ್ ಬರಬೇಕು. ಇನ್ನು ನಾನು ಬೇಜಾರು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ. ಅದರಲ್ಲೆಲ್ಲ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಅದರಲ್ಲೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನೀವೆಲ್ಲ ಕೇಳಿದ್ರೆ, ಇಫ್ ಯು ಗೈಸ್ ವಾಂಟ್ ನನ್ನ ಮೇಕಪ್ ಎಲ್ಲ ಲುಕ್ ಟ್ರೈ ಮಾಡಬೇಕು, ಸಿಂಪಲ್ ಲುಕ್ ಟ್ರೈ ಮಾಡಬೇಕು, ಇದನ್ನೆಲ್ಲ ಯೂಸ್ ಮಾಡಿ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಮಾಡ್ತೀನಿ. ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಇದನ್ನು ಸಜೆಸ್ಟ್ ಮಾಡೋದು ನೋಡಿದ್ದೀನಿ ನಾನು, ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ನಾನು ಟ್ರೈ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ.
ಮಿಕ್ಸಿ. ಸೊ ಇದು ನನ್ನ ಶೇಡ್ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾನು ತರಿಸಿದೆ ವರ್ಕೌಟ್ ಆಗುತ್ತೆ ಅಂತ. ಶೇಡ್ ಲೈಟರೇ ಇದೆ. ಮಿಸಿ ಒಂದು ಮೇಕಪ್ ಲುಕ್ ಮಾಡಿದಾಗ ನಿಮ್ಗೆಲ್ರಿಗೂ ತೋರಿಸಿದಾಗ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ದ ಲಾಸ್ಟ್ ಪ್ರಾಡಕ್ಟ್ ನಾನು ತರಿಸಿದ್ದು, ಸ್ವಿಸ್ ಬ್ಯೂಟಿ ಅರ್ತ್ ಕನ್ಸೀಲರು. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ತರಿಸಿದೆ. ಇನ್ನೂ ಆರ್ಡ್ರ್ ಮಾಡಿದ್ದೀನಿ ಅಂತ ಆಗಲೇ ಹೇಳ್ದಂಗೆ ಇನ್ನೂ ಪ್ರಾಡಕ್ಟ್ಸ್ ಇದೆ. ಅದೆಲ್ಲ ನಿಮ್ಗೆ ಬಂದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ನಾನು ಆರ್ಡ್ರ್ ಮಾಡಿದ್ದು ಗೈಸ್. ಸೊ ಅಷ್ಟೇ, ನಿಮಗೆಲ್ಲಾದರೂ ಬೇಕಂದರೆ ತರಿಸ್ಕೊಳ್ಳಿ. ಬೇರೆ ಟ್ರೈ ಮಾಡ್ಬೇಕಂತ ಸಜೆಸ್ಟ್ ಮಾಡಿ ಅಷ್ಟೇ. ಈಗ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ನಿಮ್ಗೆಲ್ರಿಗೂ ಫಸ್ಟ್ ಒಂದು ಹೇಳ್ಬಿಡ್ತೀನಿ. ಇವತ್ತು ನಾನು DKD ನಾಳೆ ಶೋ ಇದೆ, ವ್ಯಾಗ್ ಡ್ಯಾನ್ಸರ್ ಆಗಿ ಹೋಗ್ತಾ ಇದ್ದೀನಿ. ಸೊ ಇವತ್ತಿಗೆ ಅದಕ್ಕೆ ಪ್ರಾಕ್ಟೀಸ್ ಇದೆ, ಕಂಠೀರವಾಗಿ ಹೋಗಬೇಕು ಸಂಜೆ. ಅದಕ್ಕಿಂತ ಮೊದಲು ಮಧ್ಯಾಹ್ನ ಲಂಚ್ ಮಾಡಿ ಡೈರೆಕ್ಟಾಗಿ ನನ್ನ ಫ್ರೆಂಡ್ ಬರ್ತಾರೆ ಒಬ್ಬರು ಪಿಕ್ ಮಾಡೋಕ್ಕೆ. ವಿತ್ ಹರ್ ನಾನು ಜೊತೆ ಕಂಠೀರವ ಲೊಕೇಶನ್ಗೆ ಹೋಗಬೇಕು. ಸಂಜೆ 5:30 ಬರೋಕ್ಕೆ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ನಾನು ರೆಡಿಯಾಗಿ ಲಂಚ್ ಮಾಡಿ ಹೋಗಬೇಕು. ಸೊ ಇವತ್ತು ಲಂಚ್ಗೆ ನಾನು ಎಗ್ ರೈಸ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ನಾನು ಹೆಂಗೆ ಮಾಡ್ತೀನಿ, ನನ್ನ ರೆಸಿಪಿ ಇವತ್ತು ನಿಮಗೆಲ್ಲ ತೋರಿಸ್ತೀನಿ. ಸೊ ಇನ್ನು ಕೊನೆ ತನಕ ಈ ವಿಡಿಯೋ ನೋಡಿ. ಓಕೆ ಗೈಸ್, ನಾನು ಆಗಲೇ ಹೇಳ್ದಂಗೆ ಎಗ್ ರೈಸ್ ರೆಸಿಪಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಕ್ವಿಕ್ ಆಗಿ ಎಗ್ ರೈಸ್ ಹೆಂಗ್ ಮಾಡೋದು ನನ್ನ ಸ್ಟೈಲಲ್ಲಿ. ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಅಂತ ಎಲ್ಲ ತೋರಿಸ್ಬಿಡ್ತೀನಿ ಒಂದು ಕಡೆಯಿಂದ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಖಾರ ಇದೆ ಒಂದು ಸ್ವಲ್ಪ ಅದು. ಆಮೇಲೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ, ಒಂದು ಹಿಡಿಯಷ್ಟು ಇಲ್ಲ, ಒಂದು ಸ್ವಲ್ಪ ತಗೊಂಡಿದ್ದೀನಿ. ಕೊತ್ತಂಬರಿ ತಗೊಂಡಿದ್ದೀನಿ ಸ್ವಲ್ಪ, ಅದು ಲಾಸ್ಟಲ್ಲಿ ಗಾರ್ನಿಶ್ ಲಾಸ್ಟಲ್ಲಿ ಹಾಕೋಕ್ಕೆ. ಸೊ ಅರ್ಶಿನ ತಗೊಂಡಿದ್ದೀನಿ. ಇಲ್ಲಿ ಏನೇನು ಮಸಾಲೆ ಬೇಕು ನಾನು ಹಾಕ್ತಾ ಇರ್ಬೇಕಾದ್ರೆ ನಿಮಗೆಲ್ಲ ಹೇಳ್ತೀನಿ ಏನೇನು ಮಸಾಲೆ ಹಾಕ್ತೀನಿ ಅಂತ. ಆ್ಯಸ್ ಯೂಶುವಲ್ ಆಯಿಲ್, ಆಮೇಲೆ ನನಗೆ ಮತ್ತು ಅಜ್ಜಿಗೆ ಮಾಡ್ತಿರೋದ್ರಿಂದ ಒಂದು 3 ಮೊಟ್ಟೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಣ್ಣೆ ಹಾಕ್ತೀನಿ. ಎಣ್ಣೆನೂ ತುಂಬ ಜಾಸ್ತಿನೂ ಯೂಸ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅನ್ಸುತ್ತೆ. ಸ್ವಲ್ಪ ಆಗಲಿ, ಆಗಿದೆ. ಇವಾಗ ಅದಕ್ಕೆ ಆನಿಯನ್ ಹಾಕೋಣ. ಇದಕ್ಕೆ ಸ್ವಲ್ಪ ಚಿಲ್ಲಿ ಹಾಕ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, 1/2 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನೀನು ವೆಜ್ ಅಡುಗೆನೂ ಮಾಡು ಅಂತ, ಬಿಕಾಸ್ ಎಲ್ಲ ಸ್ವಲ್ಪ ವೆಜಿಟೇರಿಯನ್ಸ್ ಕೂಡ ಇದ್ದಾರೆ. ಸೊ ಟ್ರೈ ಮಾಡ್ತೀನಿ. ನನಗೆ ತುಂಬಾನೇ ನಾನ್ ವೆಜ್ ಇಷ್ಟ ಇರೋದ್ರಿಂದ ನಾನು ಯಾವಾಗಲೂ ನಾನ್ ವೆಜ್ ಅಥವಾ ಎಗ್ಗಲ್ಲೇ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅವ್ರಗಳಿಗೋಸ್ಕರನೂ ಐ ವಿಲ್ ಟ್ರೈ ಮೈ ಬೆಸ್ಟ್ ವೆಜ್ ಮಾಡೋಕ್ಕೆ. ನೋಡೋಣ, ಮುಂದಿನ ಬರೋ ವೀಡಿಯೋಸಲ್ಲಿ ವೆಜ್ಜು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಮಾಡಿದಾಗೆಲ್ಲ ನಿಮ್ಗೆ ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ವೆಜ್ ಮಾಡಬೇಕು, ನಿಮಗೂ ಇಷ್ಟ ಇದೆ ಅಂದರೆ ನಾನು ವೆಜ್ಜಲ್ಲಿ ಯಾವ ರೆಸಿಪಿ ಟ್ರೈ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಅದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಅದನ್ನು ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನೀವೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ಇವಾಗ ಅದು ಆಗಿದೆ. ಈಗ ನೆಕ್ಸ್ಟ್ ನಾನು ಮೊಟ್ಟೆ ಹೊಡೆದಾಕ್ತೀನಿ. ರುಚಿಗೆ ತಕ್ಕ ಸೊಪ್ಪು ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಅಲ್ಲೇ ಚಿಲೀಸ್ ಹಾಕಿರೋದಕ್ಕಿಂತ ಸ್ವಲ್ಪ ಕಡಿಮೆನೆ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಅದು ಖಾರ ಇದೆ. ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೀನಿ. ಎಗ್ ಫ್ರೈಡ್ ರೈಸ್ ಮಸಾಲಾನೇ ಸಿಗುತ್ತೆ, ಸೊ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳಗ್ಗೆನೆ ರೈಸ್ ಮಾಡಿಟ್ಟು ಹೋಗಿದ್ರು. ಸೊ ಅದು ವೇಸ್ಟ್ ಆಗಬಾರ್ದು ಅಂತ ಈಗ ಅದನ್ನೇ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ ರೈಸ್ನ ಜೊತೆಗೆ. ಜಾಸ್ತಿ ಮಾಡ್ತೀನಿ ಯಾಕಂದ್ರೆ ರೈಸ್ ಇವಾಗ ಮಿಕ್ಸ್ ಆಗಿರೋದ್ರಿಂದ ಜೊತೆಗೆ ಕುಕ್ ಆಗಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗಲೇ ಸಾಲ್ಟ್ ಹಾಕಿದ್ದೆ, ಬಟ್ ಒಂದು ಸ್ವಲ್ಪ ರೈಸ್ ಹಾಕಿದ್ಮೇಲೆ ಸಪ್ಪೆ ಅಂತ ಅನಿಸ್ತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟೇ ಆಗಿತ್ತು ನನ್ನ ಎಗ್ ರೈಸ್ ರೆಸಿಪಿ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವೆಲ್ಲ ಟ್ರೈ ಮಾಡಿದರೆ ನಂಗೆ ಹೇಳಿ, ಇಲ್ಲ ಕಮೆಂಟ್ ಸೆಕ್ಷನ್ ಬಂದು ಹೇಳಿ. ಸೊ ಇವತ್ತಾಗಿತ್ತು ಇಷ್ಟೇ ಗೈಸ್, ಎಗ್ ರೈಸ್ ರೆಸಿಪಿ, ಈಸಿ ರೆಸಿಪಿ ಇಷ್ಟೇ. ಸೊ ಇವಾಗ ಲಂಚ್ ಮಾಡಿ ರೆಡಿಯಾಗಿ ಈಗ ನಾನು ಆಗಲೇ ಹೇಳಂಗೆ DKD ಪ್ರಾಕ್ಟೀಸಿಗೆ ಹೋಗಬೇಕು. ಸೊ ಇದನ್ನು ತಿಂದು ಹೋಗೋಣ. ಹೊರಟಿದ್ದೀನಿ, ಲಂಚ್ ಎಲ್ಲ ಮುಗಿಸಿ ಪಟ್ಟದ್ದು ರೆಡಿ ಆದೆ. ಅವರು 5:30ಗೆ ಪ್ರಾಕ್ಟೀಸ್ ಇದೆ ಬನ್ನಿ ಅಂತ ಮೆಸೇಜ್ ಹಾಕಿದ್ರು. ಸೊ ನಾನು ಆಗಲೇ ಹೇಳ್ದಂಗೆ ನನ್ನ ಪಿಕ್ ಮಾಡೋಕ್ಕೆ ಒಬ್ರು ಬರ್ತಾರೆ ಅಂತ ಹೇಳಿದ್ದೆ. ಅವ್ರ ಹೆಸರು ಶಶಿ ಅಂತ, ಅವ್ರನ್ನೂ ಮೀಟ್ ಮಾಡಿಸ್ತೀನಿ ವ್ಲಾಗಲ್ಲಿ ನಿಮ್ಗೆಲ್ರಿಗೂ. ಸೊ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ, ಬಿಕಾಸ್ ಪ್ರಾಕ್ಟೀಸ್ ಸೆಷನ್ ಆಗಿರೋದ್ರಿಂದ. ಸ್ವಲ್ಪ ಕ್ಲಿಪ್ ತಗೋತೀನಿ ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಅದ್ರ ಬಿಟ್ಟು ಬೇರೆ ಫ್ರೆಂಡ್ಸ್ ಎಲ್ಲರೂ ನಿಮಗೆಲ್ಲ ಮೀಟ್ ಮಾಡಿಸ್ತೀನಿ. ಆ್ಯಂಡ್ ಅಲ್ಲಿ ಕಂಟೆಸ್ಟೆಂಟ್ ಇಬ್ಬರು ಫ್ರೆಂಡ್ಸ್ ನನಗೆ ಗೊತ್ತಿರೋರೇ ಇರೋದು, ಅವ್ರನ್ನ ಬಂದಿದ್ರೆ ಅವ್ರನ್ನೂ ಮೀಟ್ ಮಾಡಿಸ್ತೀನಿ. ಸೊ ಅವ್ರು ಬಂದ ತಕ್ಷಣ ಹೋಗೋಣ. ಆ್ಯಂಡ್ ಲೆಟ್ಸ್ ಗೋ ನಾವು. ಶಶಿ ಅಂತ ಹೇಳಿದ್ದು ಇವ್ರನ್ನೇ ನಾನು. ಇವ್ರನ್ನು ಸ್ವಲ್ಪ ಫೇಸ್ ತೋರಿಸಿ. ಎಸ್ ಶಶಿ ಹುಡುಗ ಅನ್ಕೋಬೇಡಿ ಆಮೇಲೆ. ಸೊ ಬಂದರು ಗೈಸ್, ಇವಾಗ ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಕಂಠೀರವ ಸ್ಟುಡಿಯೋ ರೀಚ್ ಆಗಿದ್ದೀವಿ. ಪ್ರಾಕ್ಟೀಸಿಗೆ DKD ಎಲ್ಲಿ ಪ್ರಾಕ್ಟೀಸ್ ನಡೆಯುತ್ತೆ ಅಲ್ಲೇ ಹೋಗಬೇಕು ಅಂತ ಮಾಸ್ಟರ್ಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ.
ಸೊ ಏನಿಸ್ತದೆ ಎಷ್ಟನೇ ಟೈಮ್ ನೀನು ಮಾಡ್ತಾ ಇರೋದು? ಫಸ್ಟ್ ಹಾಯ್, ಏನು ನಿನ್ನ ಹೆಸರು? ನಿತಿನ್. ಓಕೆ, ಯೂಟ್ಯೂಬ್ ಚಾನಲ್ ಹೆಸರು ಮೇಘನಾ ಕೇಶವ ಅಂತ. ಸಬ್ಸ್ಕ್ರೈಬ್ ಮಾಡು. ಹಾಂ, ಓಕೆ ಗೈಸ್, ಈಗ ರೀಚ್ ಆಗಿದ್ದೀವಿ. ಹೋಗಿ ಪ್ರಾಕ್ಟೀಸ್ ಮಾಡೋಣ. ನಂದು ಇದು ಥರ್ಡ್ ಟೈಮ್ ನಾನು DKD ಮಾಡ್ತಾ ಇರೋದು. DKD ಸೀಟಲ್ಲಿ ಗೋಬಿ ಕೊಟ್ಟಿದ್ದಾರೆ ಗೈಸ್, ತಿಂತಾ ಇದ್ದಾರೆ. ಹೇಗಿದೆ? ಚೆನ್ನಾಗಿದೆ. ಸೊ ಎಸ್, ಇನ್ನೂ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿಲ್ಲ, ತಿಂತಾ ಇದ್ದೀವಿ. ನೋಡೋಣ ಏನು ಕತೆ ಅಂತ. 7:30ಗೆ ಶುರು ಆಗುತ್ತೆ ಅಂತದಾನೆ. ಎಸ್ 7:30ಗೆ ಸ್ಟಾರ್ಟ್ ಆಗುತ್ತೆ. ತಗೊಳಕ್ಕೆ ಬಿಟ್ಟಿಲ್ಲ ಕ್ಲಿಪ್ಸ್ ಏನು ಅಲ್ಲಿ, ಸೊ ತೊಗೊತಾ ಇಲ್ಲ. ನಂಗೆ ಇಲ್ಲೆಲ್ಲರೂ ಮುಂದೆ ಮಾತಾಡೋಕ್ಕೂ ಶೈ ಫೀಲ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇವರು ತಿಂತಾ ಇದ್ದಾರೆ. ಇವಾಗ ಊಟ ಮುಗಿಸಿ ನಾವು ಮನೆ ಕಡೆ ಹೊರಟಿದ್ದೀವಿ. ಯಪ್ಪ, ಸಿಕ್ಕಾಬಟ್ಟೆ ಮಳೆ ಬರ್ತಾ ಇತ್ತು. ಇವಾಗ ನಮ್ಮ ಇದಕ್ಕೆ ಸ್ಟಾಪ್ ಆಗಿದೆ. ಅನಿಸ್ತದೆ ಸಕ್ಕತ್ತಾಗಿದೆ. ನಾಳೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಗೊತ್ತಿಲ್ಲ. ಸೊ ಇವಾಗ ಆಲ್ಮೋಸ್ಟ್ 1 ಗಂಟೆನಾ? 12 ಗಂಟೆ. ಸಾರಿ, 12 ಗಂಟೆ ಆಗ್ತಾ ಇದೆ. ಸೊ ನಾವು ಹೊರಗೆ ಹೋಗೋಷ್ಟರಲ್ಲೇ 1 ಗಂಟೆ ಅಂದ್ಕೊಳ್ಳಿ. ಸೊ ಊಟ ಎಲ್ಲ ಮುಗೀತು. ಈಗ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಮತ್ತೆ ನಾಳೆ ಶೋಗೆ ಬರೋದು ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿ. Yes, subscribe to my YouTube channel. See you in the next video. Bye bye.